Hello students, welcome back to our English class. In this class, we will try to understand 8th standard English lesson, Sir C.V. Raman. Dear students, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿ ಇರುವಂಥ ಭಾರತದ ಪ್ರಸಿದ್ಧ ವಿಜ್ಞಾನಿ ಮತ್ತು ನೊಬೆಲ್ ಪ್ರೈಸನ್ನು ಪಡೆದಿರತಕ್ಕಂಥ ಸರ್ ಸಿ ವಿ ರಾಮನ್ ಅನ್ನುವಂಥ ಪಾಠವನ್ನು ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ತಾವೆಲ್ಲ ಸ್ಕೂಲ್ಗೆ ಹೋಗ್ತೀರಾ, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಡಿಗ್ರಿ ಪಡ್ಕೋತಾರೆ, ಹಾಗೆ ಮಾಸ್ಟರ್ ಡಿಗ್ರಿ ಕೂಡ ಪಾಸ್ ಮಾಡ್ತಾರೆ. ತುಂಬ ಜನ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೆದು ದೊಡ್ಡ ದೊಡ್ಡ ಕೆಲಸಗಳನ್ನ ಪಡ್ಕೊಳ್ತಾರೆ, ತುಂಬ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಆದರೆ ಎಲ್ಲರೂ ಕೂಡ ಯಾಕೆ ಮಹಾನ್ ವಿಜ್ಞಾನಿಗಳಾಗಲ್ಲ, ಯಾಕೆ ಮಹಾನ್ ಸಂಶೋಧನೆಗಳು ನಡೀತಾ ಇಲ್ಲ ಅನ್ನತಕ್ಕಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಇಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥ ಸಿ ವಿ ರಾಮನ್ ಅವರಷ್ಟೇ ಅಲ್ಲ, ಭಾರತ ದೇಶದಲ್ಲಿ ತುಂಬ ಜನ ಮಹಾನ್ ವಿಜ್ಞಾನಿಗಳಾದರು, ಮಹಾನ್ ಸಂಶೋಧನೆಗಳನ್ನ ಮಾಡಿ ಹೋದರು. ಇತ್ತೀಚೆಗೆ ಆಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಮಹಾನ್ ವಿಜ್ಞಾನಿ ಆದರು, ಮಹಾನ್ ಸಂಶೋಧನೆಗಳನ್ನ ಮಾಡಿದರು. ಹಾಗಾದರೆ ಯಾಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ವಿಜ್ಞಾನಿಗಳಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಅವರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವರು ಕೂಡ ನಮ್ಮ ಥರನೇ ಸಾಮಾನ್ಯ ಒಬ್ಬ ಮನುಷ್ಯನಾಗಿ, ಒಬ್ಬ ಬಾಲಕನಾಗಿ ಹುಟ್ಟಿ ನಮ್ಮ ಥರನೇ ಸ್ಕೂಲು ಕಾಲೇಜ್ಗಳನ್ನೆಲ್ಲ ಓದಿದ್ರು ಕೂಡ ಅವರು ದೊಡ್ಡ ಸಾಧನೆ ಮಾಡಿದರು, ದೊಡ್ಡ ಸಂಶೋಧನೆ ಮಾಡಿದರು. ಅವರು ಹೇಗೆ ಇಂಥ ಮಹಾನ್ ಸಂಶೋಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಈ ಪಾಠದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ತಮಗೆ ಕೊಟ್ಟಿರ್ತಕ್ಕಂಥ ಈ ಸಿ ವಿ ರಾಮನ್ ಅನ್ನುವಂಥ ಪಾಠ ಸುಮ್ಮನೆ ಅದನ್ನು ಓದಿ ಅವ್ರ ಬಗ್ಗೆ 2-3 ವಿಚಾರಗಳನ್ನ ಕಲ್ತ್ಕೊಂಡು ಕಂಠಪಾಠ ಮಾಡಿ ಎಕ್ಸಾಮ್ ಬರೆದು ಮಾರ್ಕ್ಸ್ ತಗೊಳ್ಳಿ ಅಂತ ಈ ಪಾಠ ಕೊಟ್ಟಿಲ್ಲ. ಅವರು ನಮ್ಮ ಥರನೇ ಒಬ್ಬ ವಿದ್ಯಾರ್ಥಿಯಾಗಿ ಸ್ಕೂಲು ಕಾಲೇಜುಗಳಲ್ಲಿ ಕಲ್ತು ಆದಮೇಲೆ ಅವರು ಯಾಕೆ ಅಥವಾ ಹೇಗೆ ಅಂತ ಮಹಾನ್ ವಿಜ್ಞಾನಿ ಆದರು, ಅವರು ಏನು ಸಂಶೋಧನೆ ಮಾಡಿದರು, ನಾವು ಕೂಡ ಅಂಥ ಮಹಾನ್ ವಿಜ್ಞಾನಿಗಳಾಗಬೇಕಾದ್ರೆ ಅವ್ರಿಗೆ ನಮಗಿರ್ತಕ್ಕಂಥ ವ್ಯತ್ಯಾಸವನ್ನು ಈ ಪಾಠದಲ್ಲಿ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾದರೆ ಅವರ ಜೀವನದ ಬಗ್ಗೆ, ಅವರು ಮಾಡಿರ್ತಕ್ಕಂಥ ಸಂಶೋಧನೆಗಳ ಬಗ್ಗೆ, ಅಥವಾ ಯಾವ ಒಂದು ಸನ್ನಿವೇಶಗಳು, ಕಾರಣಗಳು ಅವರನ್ನು ವಿಜ್ಞಾನಿಯಾಗಿ ಮಾಡಿತ್ತು, ಅವರು ಅಂಥ ಸಾಧನೆಯನ್ನು ಏನು ಮಾಡಿದರು ಅನ್ನೋದನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ನಾವಿವಾಗ ಲೈನ್ ಬೈ ಲೈನ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದ ಆರಂಭದಲ್ಲಿನೇ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಿ ವಿ ರಾಮನ್ ಅವ್ರ ಬಗ್ಗೆ ಶಾರ್ಟಾಗಿ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ. ಸಿ ವಿ ರಾಮನ್ ಅವರು ಯಾರು, ಅವರು ಏನು ಸಾಧನೆ ಮಾಡಿದರು ಅನ್ನೋದ್ರ ಬಗ್ಗೆ ಇಲ್ಲಿ ಶಾರ್ಟಾಗಿ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ಮುಂದೆ ಅವರು ಬಾಲ್ಯದಿಂದ ಎಜುಕೇಷನ್ನು ಏನೇನು ಸಂಶೋಧನೆ ಮಾಡಿದರು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನು ಹೇಳಿದ್ದಾರೆ ನೋಡಿ. ಸರ್ ಸಿ ವಿ ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಸಿ ವಿ ರಾಮನ್ ಅವರು ಗ್ರೇಟ್ ಸೈಂಟಿಸ್ಟ್, ತಮಗೆ ಗೊತ್ತಿರಬಹುದು ಅಂತ ಅನ್ಕೋತೀನಿ. ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಮಹಾನ್ ವಿಜ್ಞಾನಿಗಳಾದರು, ಮಹಾನ್ ಸಂಶೋಧನೆಗಳನ್ನ ಮಾಡಿ ಹೋದರು. ಇವರು ಅವರಲ್ಲಿ ಒಬ್ಬರು ಮಹಾನ್ ವಿಜ್ಞಾನಿಯಾಗಿದ್ದರು. ಹಿ ವಾಸ್ ಅವಾರ್ಡೆಡ್ ದ ನೊಬೆಲ್ ಪ್ರೈಸ್. ಎಲ್ಲ ವಿಜ್ಞಾನಿಗಳಿಗೂ ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ, ಕೆಲವು ವಿಜ್ಞಾನಿಗಳಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಅಂತ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಸಿ ವಿ ರಾಮನ್ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನೊಬೆಲ್ ಪ್ರೈಸ್ ಯಾಕೆ ಸಿಕ್ತು, ಅಥವಾ ಯಾವ ಸಂಶೋಧನೆಗೆ ಸಿಕ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಫಾರ್ ಹಿಸ್ ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಅವರು ಸಂಶೋಧನೆ ಮಾಡ್ತಾರೆ. ಬೆಳಕಿನ ಚದುರಿಕೆ ಅಂತ ಕರಿತೀವಿ, ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾರೆ. ಆ್ಯಂಡ್ ಹಿಸ್ ಡಿಸ್ಕವರಿ ಆಫ್ ದ ಎಫೆಕ್ಟ್ ಆಫ್ ದ ಲೈಟ್ ರೇಸ್, ಈ ಬೆಳಕಿನ ಕಿರಣಗಳ ಒಂದು ಪರಿಣಾಮ ಏನಿರ್ತದೆ ಅದ್ರ ಬಗ್ಗೆ ಅವರು ಸಂಶೋಧನೆ ಮಾಡ್ತಾರೆ. ಅದನ್ನು ರಾಮನ್ ಎಫೆಕ್ಟ್ ಅಂತಲೇ ಕರೀತಾರೆ. ಈ ಒಂದು ಸಂಶೋಧನೆಗೆ ಅವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಅವರ ಸಂಶೋಧನೆಯನ್ನು ನೋಡಿದಾಗ, ಅವರಿಗೆ ವಿಜ್ಞಾನದಲ್ಲಿರ್ತಕ್ಕಂಥ ಆಸಕ್ತಿಯನ್ನು ನೋಡಿದಾಗ, ದ ಗವರ್ಮೆಂಟ್ ಗಿಫ್ಟೆಡ್ ಹಿಮ್ 25 acres ಆಫ್ ಲ್ಯಾಂಡ್ ಟು ಕ್ಯಾರಿ ಔಟ್ ಫರ್ದರ್ ರಿಸರ್ಚ್ ವರ್ಕ್. ಸರ್ಕಾರ ಏನು ಮಾಡುತ್ತೆ, ಅವರಿಗೆ 25 ಎಕರೆ ಜಮೀನನ್ನು ಕೊಟ್ಬಿಡುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಅವರು ತಮ್ಮ ಮುಂದಿನ ಸಂಶೋಧನೆಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ಸರ್ಕಾರ 25 ಎಕರೆ ಜಮೀನನ್ನು ಕೊಡುತ್ತೆ. ರಾಮನ್ ಇನ್ಸ್ಟಿಟ್ಯೂಟ್ ವಾಸ್ ದ ಡ್ರೀಮ್ ಚೈಲ್ಡ್ ಆಫ್ ಸರ್ ಸಿ ವಿ ರಾಮನ್. ಈ ಸಿ ವಿ ರಾಮನ್ ಅವರು ರಾಮನ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡ್ತಾರೆ. ಅದು ಅವರ ಡ್ರೀಮ್ ಚೈಲ್ಡ್ ಆಗಿತ್ತು. ಇಲ್ಲಿ ಡ್ರೀಮ್ ಚೈಲ್ಡ್ ಅಂತಂದರೆ ಏನು, ಕನಸಿನ ಕೂಸು ಅಂತ ಕರಿತೀವಿ. ಜೀವನದಲ್ಲಿ ನಮಗೊಂದು ಏನೋ ಒಂದು ಕನಸಿರುತ್ತೆ, ಒಂದು ಆಸೆ ಇರುತ್ತೆ, ಮಹತ್ವಾಕಾಂಕ್ಷೆ ಅನ್ನೋದಿರುತ್ತೆ. ಹಾಗೆ ಸಿ ವಿ ರಾಮನ್ ಅವರಿಗೆ ಈ ರಾಮನ್ ಇನ್ಸ್ಟಿಟ್ಯೂಟ್ ಅನ್ನೋದು ಒಂದು ಡ್ರೀಮ್ ಚೈಲ್ಡ್ ಆಗಿತ್ತು. ಅದನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಅವರು ತಮ್ಮ ಮುಂದಿನ ಸಂಶೋಧನೆಗಳನ್ನ ಮಾಡ್ತಾ ಹೋಗ್ತಾರೆ. ಇದು ಅವರ ಶಾರ್ಟ್ ಇಂಟ್ರೊಡಕ್ಷನ್. ಇನ್ನು ನೆಕ್ಸ್ಟು ಅವರು ಹುಟ್ಟಿದಾಗಿಂದ ಹಿಡ್ಕೊಂಡು ಅವರು ಎಜುಕೇಷನ್ ಹೇಗೆ ಪಡ್ಕೊಂಡ್ರು, ಹೇಗೆ ವಿಜ್ಞಾನಿ ಆದರು, ಏನೇನು ಸಂಶೋಧನೆ ಮಾಡಿದ್ರು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನು ಇವಾಗ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. Sir C.V. Raman was born on November 7, 1888 in Trichy. ತಮಿಳುನಾಡಲ್ಲಿ ಬರ್ತಕ್ಕಂಥ ತಿರುಚನಾಪಳ್ಳಿ ಅಂತ ಏನಿದೆ ಅದನ್ನು ಶಾರ್ಟಾಗಿ ಟ್ರೀಚಿ ಅಂತ ಕರೀತಾರೆ. ಅಲ್ಲಿ ಇವರು ನವೆಂಬರ್ 7, 1888 ಹುಟ್ಟುತ್ತಾರೆ.
ಇದನ್ನು ಸ್ವಲ್ಪ ತಾವು ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕೆಂದರೆ ತಮಗೆ ಎಕ್ಸಾಮಿನೇಷನಲ್ಲಿ ಅವರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು, ಅವರ ತಂದೆ ತಾಯಿ ಯಾರು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದನ್ನು ಇಲ್ಲಿ ತಾವು ನೋಡ್ಕೊಳ್ಳಿ. ಹಿ ವಾಸ್ ದ ಸನ್ ಆಫ್ ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಲ್. ಅವರ ತಂದೆ ತಾಯಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಅಯ್ಯರ್ ಅವರು ತಂದೆಯಾಗಿದ್ದರು, ಹಾಗೆಯೇ ಪಾರ್ವತಿ ಅಮ್ಮಲ್ ಅವರ ತಾಯಿಯಾಗಿದ್ದರು. ಅವರಿಗೆ ಮಗನಾಗಿ ಇವರು ಜನಿಸ್ತಾರೆ. ಚಂದ್ರಶೇಖರ್ ಅಯ್ಯರ್ ವಾಸ್ ಎ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಆಟ್ ಹಿಂದೂ ಕಾಲೇಜ್ ವಿಶಾಖಪಟ್ಟಣ. ವಿಶಾಖಪಟ್ಟಣದಲ್ಲಿ ಹಿಂದೂ ಕಾಲೇಜ್ ಇದೆ. ಆ ಒಂದು ಕಾಲೇಜಲ್ಲಿ ಈ ಸಿ ವಿ ರಾಮನ್ ಅವರ ತಂದೆ ಏನಿದ್ರು, ಚಂದ್ರಶೇಖರ್ ಅಯ್ಯರ್ ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ರಾಮನ್ ಸ್ಟಡಿಡ್ ದೇರ್ ಅಟ್ ದ ಹಿಂದೂ ಕಾಲೇಜ್ ಹೈಸ್ಕೂಲ್. ಆ ಹಿಂದೂ ಕಾಲೇಜ್ ಏನಿತ್ತು ವಿಶಾಖಪಟ್ಟಣದಲ್ಲಿ, ಅಲ್ಲಿ ಹೈಸ್ಕೂಲ್ ಕೂಡ ಇತ್ತು. ಅದೇ ಹೈಸ್ಕೂಲಲ್ಲಿ ಸಿ ವಿ ರಾಮನ್ ಅವರು ಕೂಡ ತಮ್ಮ ಎಜುಕೇಷನನ್ನು ಪಡ್ಕೊಳ್ತಾರೆ. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಫ್ರಾಮ್ ಹಿಸ್ ಬೈಹುಡ್ ಡೇಸ್. ಅವರು ಚಿಕ್ಕ ವಯಸ್ಸಿನವರು ಇದ್ದಾಗಿಂದನೇ ವಿಜ್ಞಾನದಲ್ಲಿ ಅವರಿಗೆ ತುಂಬ ಆಸಕ್ತಿ ಇತ್ತು. ಇವನ್ ಆಸ್ ಎ ಬಾಯ್ ಹಿ ಹ್ಯಾಡ್ ಮೇಡ್ ದ ಮಾಡೆಲ್ ಆಫ್ ಎ ಡೈನಮೋ. ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಿಕ್ಕ ಹುಡುಗ ಇದ್ದಾಗನೇ ಅವ್ರು ಏನು ಮಾಡಿದರು, ಈ ಡೈನಮೋದ ಒಂದು ಮಾಡೆಲನ್ನು ತಯಾರು ಮಾಡಿದರು. ಡೈನಮೋ ಅಂದರೆ ಗೊತ್ತಲ್ವಾ, ಈ ಕರೆಂಟನ್ನು, ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ಯಂತ್ರ, ಅದಕ್ಕೆ ಡೈನಮೋ ಅಂತ ಕರೀತಾರೆ. ಈ ಕಾರು ಬೈಕ್ಗಳಲ್ಲೆಲ್ಲ ಇರ್ತದೆ, ಅದರಿಂದನೇ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರ್ತದೆ. ಅಂಥ ಒಂದು ಡೈನಮೋ ಮಾಡೆಲ್ ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೇ ರೆಡಿ ಮಾಡಿದರು. ಇದರಿಂದನೇ ಗೊತ್ತಾಗುತ್ತೆ ಅವರಿಗೆ ವಿಜ್ಞಾನದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತ. ಇದೇ ನೋಡಿ ನಮಗೂ ಮತ್ತು ಅವರಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಮಗೆ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ, ಆ ಟೆಕ್ಸ್ಟ್ ಬುಕ್ಕನ್ನು ಓದಿ ಎಕ್ಸಾಮ್ ಬರೆಯೋದೇ ನಮಗೆ ದೊಡ್ಡ ಸಾಧನೆ ಆಗಿ ಹೋಗ್ಬಿಟ್ಟಿರ್ತದೆ. ಅದರಲ್ಲೂ ಕೂಡ ಮಕ್ಕಳು ಕೇಳ್ತಾ ಇರ್ತಾರೆ, ಸರ್ ಈ ಪಾಠ ಓದಬೇಕಾ, ಈ ಕ್ವಶನ್ ಓದಿದರೆ ಎಕ್ಸಾಮಲ್ಲಿ ಬರ್ತದ, ಈ ಕ್ವಶನ್ ಓದಿದರೆ ಇಷ್ಟು ಮಾರ್ಕ್ಸ್ ಬರ್ತದ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅವರು ತಮಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅಲ್ಲದೆ ಇನ್ನೂ ಹೆಚ್ಚಿನದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಡ್ಯೂರಿಂಗ್ ಈ ಸ್ಕೂಲ್ ಡೇಸ್, ಇನ್ನು ಸ್ಕೂಲ್ನಲ್ಲಿ ಇರಬೇಕಾದ್ರೆ ಅವ್ರು ಏನು ಮಾಡ್ತಾಯಿದ್ರು, ಹಿ ಬಾರೋಡ್ ಸೈನ್ಸ್ ಬುಕ್ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೆಡ್ ದೆಮ್. ತಮಗಿರ್ತಕ್ಕಂಥ ಪುಸ್ತಕ ಅಲ್ಲ, ತಮಗಿಂತ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ಏನಿದ್ರು ಕಾಲೇಜಲ್ಲಿ ಸ್ಟಡಿ ಮಾಡ್ತಾಯಿದ್ರು, ಅವ್ರ ಹತ್ರ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನ ಇಸ್ಕೊಂಡು ಓದ್ತಾ ಇದ್ರು. ನೋಡಿ, ನಮಗೆ ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಓದೋದಕ್ಕೆ ನಾವು ಕಷ್ಟಪಡ್ತಿರ್ತೀವಿ. ಅವರು ತಮ್ಮ ಪುಸ್ತಕಗಳನ್ನಲ್ಲದೆ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಂದ ಸೈನ್ಸ್ ಬುಕ್ಕನ್ನು ಇಸ್ಕೊಂಡು ಆ ಪುಸ್ತಕಗಳನ್ನು ಓದ್ತಾ ಇದ್ರು. ಇಲ್ಲೇ ನಮಗೆ ಗೊತ್ತಾಗುತ್ತೆ ಅವರಿಗೆ ಸೈನ್ಸಲ್ಲಿ ಓದೋದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ. ಇದೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು ವಿಜ್ಞಾನಿಯನ್ನಾಗಿ ಮಾಡ್ತಕ್ಕಂಥ ವ್ಯತ್ಯಾಸ. ನಮಗೆ ಕೊಟ್ಟಿರೋದೇ ಭಾರ ಆಗಿಬಿಟ್ಟಿರ್ತದೆ ಓದೋದಕ್ಕೆ. ಅಲ್ಲಿ ತಿಳ್ಕೋಬೇಕು, ಕಲಿಬೇಕು, ಏನಾದರೂ ಒಂದು ಶೋಧನೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಯಾರು ಹೋಗ್ತಾರೆ ಅಂಥವರು ಸೈಂಟಿಸ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದಸ್ ಫ್ರಮ್ ಹಿಸ್ ಅರ್ಲಿ ಡೇಸ್ ಹಿ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್. ಈ ರೀತಿಯಾಗಿ ಚಿಕ್ಕ ವಯಸ್ಸಿನಿಂದಲೇ ಅವರು ಸೈನ್ಸ್ನಲ್ಲಿ ಇಂಟ್ರೆಸ್ಟನ್ನು, ತಮ್ಮ ಅಭಿರುಚಿಯನ್ನು ತೋರಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅನ್ಫಾರ್ಚುನೇಟ್ಲಿ, ಬಟ್ ದುರಾದೃಷ್ಟವಶಾತ್ ಏನಾಗುತ್ತೆ ನೋಡಿ, ಹಿ ಯೂಸ್ ಟು ಫಾಲ್ ಸಿಕ್ ಎವ್ರಿ ನೌ ಆ್ಯಂಡ್ ದೆನ್. ಆಗಾಗ ಅವರಿಗೆ ಹುಷಾರು ತಪ್ತಾ ಇತ್ತು. ಆ್ಯಂಡ್ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ಸ್ಕೂಲ್ ರೆಗ್ಯುಲರ್ಲಿ. ಹುಷಾರಿಲ್ಲದೆ ಮನೆಯಲ್ಲೇ ಮಲ್ಕೋಬೇಕಾಗಿತ್ತು, ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು. ಹಾಗಾಗಿ ರೆಗ್ಯುಲರ್ ಆಗಿ ಅವರು ಸ್ಕೂಲ್ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಓದ್ನಲ್ಲಿ ಇಂಟ್ರೆಸ್ಟ್ ಇತ್ತು, ಸೈನ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಅವರ ಆರೋಗ್ಯ ಅವಾಗವಾಗ ಕೈ ಕೊಡ್ತಾ ಇತ್ತು. ಇನ್ಸ್ಪೈಟ್ ಆಫ್ ಇಸ್ ಪುವರ್ ಹೆಲ್ತ್, ಆರೋಗ್ಯ ಹದಗೆಡ್ತಾ ಇತ್ತು, ಹುಷಾರು ತಪ್ತಾ ಇತ್ತು, ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಕೂಡ ಹಿ ಗಾಟ್ ಫಸ್ಟ್ ಕ್ಲಾಸ್ ಇನ್ ಹಿಸ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವೆನ್ ಹಿ ವಾಸ್ ಓನ್ಲಿ ಎ ಬಾಯ್ ಆಫ್ 12. ಜಸ್ಟ್ 12 ವರ್ಷ ಅವರಿಗೆ. ಆಗ್ಲೇ ಅವರು ಇಷ್ಟೊಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಮೆಟ್ರಿಕ್ಯುಲೇಷನ್ ಎಕ್ಸಾಮನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾರೆ. ಏನಿದು ಮೆಟ್ರಿಕ್ಯುಲೇಷನ್ ಅಂತ ತಮಗನಿಸ್ಬೋದು. ಇವಾಗ SSLC ಏನಿದೆ, 10th ಸ್ಟ್ಯಾಂಡರ್ಡ್ ಅಂತ ಏನು ಕರೀತಾರ, ಅದಕ್ಕೆ ಅವಾಗ ಈಕ್ವಲೆಂಟಾಗಿ ಮೆಟ್ರಿಕ್ಯುಲೇಷನ್ ಅಂತ ಕರಿತಾ ಇದ್ರು. ಅದಕ್ಕೆ ತಮ್ಮ ಊರಲ್ಲಿರ್ತಕ್ಕಂಥ ಹಳೆ ಜನ ವಯಸ್ಸಾದವ್ರನ್ನ ಕೇಳಿ, ಅವ್ರೇನಾದರೂ 10th ಪಾಸ್ ಮಾಡಿದರೆ SSLC ಪಾಸ್ ಮಾಡಿದ್ದೀನಿ ಅಂತ ಹೇಳಲ್ಲ, ಮ್ಯಾಟ್ರಿಕನ್ನು ಪಾಸ್ ಮಾಡಿದ್ದೆ ಅಂತ ಹೇಳ್ತಾರೆ. ಈ SSLCಗೆ ಎಕ್ಸಾಮ್ಗೆ ಈಕ್ವಲೆಂಟಾಗಿ ಅವಾಗ ಮೆಟ್ರಿಕ್ಯುಲೇಷನ್ ಅಂತ ಇತ್ತು. ಅದನ್ನು ಅವರು ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದರು. ಹುಷಾರಿಲ್ಲ ಅಂತಂದರೂ ಕೂಡ, ಶಾಲೆಗೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾರೆ. ಹಿ ಪಾಸ್ಡ್ ದ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್. ಹಿಂದೂ ಕಾಲೇಜಲ್ಲೇ ಅಡ್ಮಿಷನ್ ತೊಗೊಂಡು ಏನು ಮಾಡ್ತಾರೆ, ಇಂಟರ್ಮೀಡಿಯೇಟ್ ಎಕ್ಸಾಮನ್ನು ಕೂಡ ಪಾಸ್ ಮಾಡ್ತಾರೆ. ಏನದು ಇಂಟರ್ಮೀಡಿಯೇಟ್ ಎಕ್ಸಾಮ್ ಅಂತ ತಮಗನಿಸ್ಬೋದು. ಇವಾಗೇನೆ PUC ಇದೆ, ಅದಕ್ಕೆ ಈಕ್ವಲೆಂಟಾಗಿ ಅವಾಗ ಇಂಟರ್ಮೀಡಿಯೇಟ್ ಎಕ್ಸಾಮ್ ಅಂತ ಇರ್ತಾ ಇತ್ತು. ಅದನ್ನು ಇಂಟರ್ಮೀಡಿಯೇಟ್ ಅಂತ ಕರಿತಾ ಇದ್ರು. ಅದನ್ನು ಕೂಡ ಪಾಸ್ ಮಾಡ್ತಾರೆ ಹಿಂದೂ ಕಾಲೇಜಿಂದ. ಅದಾದಮೇಲೆ ಆ್ಯಂಡ್ ಜಾಯಿಂಡ್ ಪ್ರೆಸಿಡೆನ್ಸಿ ಕಾಲೇಜ್ ಮದ್ರಾಸ್ ಫಾರ್ ಹಿಸ್ BA. ಮದ್ರಾಸ್ಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಪ್ರೆಸಿಡೆನ್ಸಿ ಕಾಲೇಜ್ಗೆ BA ಡಿಗ್ರಿ ಮಾಡೋದಕ್ಕೆ ಅಲ್ಲಿ ಸೇರ್ಕೋತಾರೆ. ಹಿಸ್ ರಿಲೇಟಿವ್ಸ್ ವಾಂಟೆಡ್ ಹಿಮ್ ಟು ಗಿವ್ ಅಪ್ ಸೈನ್ಸ್
ನೋಡಿ, ಇವ್ರಿಗೆ ಸೈನ್ಸಲ್ಲಿ ಇಂಟ್ರೆಸ್ಟು, ಸೈನ್ಸ್ನ ಓದಬೇಕಂತ ಆಸೆ ಇದ್ದರೆ ಅವರ ಸಂಬಂಧಿಕರೆಲ್ಲ ಏನು ಮಾಡ್ತಾಯಿದ್ರು, ಗಿವ್ ಅಪ್ ಸೈನ್ಸ್, ಈ ಸೈನ್ಸನ್ನು ಬಿಟ್ಬಿಡು, ಯಾಕೆ ಅದನ್ನು ಓದ್ತಾ ಇದೆಯಾ, ಆ್ಯಂಡ್ ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಆ ಸೈನ್ಸ್ ಬದಲಾಗಿ ನೀ ಏನು ಮಾಡು, ಹಿಸ್ಟ್ರಿ ತಗೋ, ಇತಿಹಾಸವನ್ನು ತಗೋ, ಇಕನಾಮಿಕ್ಸ್ ಅರ್ಥಶಾಸ್ತ್ರವನ್ನು ತಗೋ ಆ್ಯಸ್ ಹಿಸ್ ಸ್ಪೆಷಲ್ ಸಬ್ಜೆಕ್ಟ್ ಫಾರ್ ಬಿ ಎನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಇರ್ತವೆ. ಸ್ಪೆಷಲ್ ಸಬ್ಜೆಕ್ಟಾಗಿ ನೀನು ಸೈನ್ಸ್ ಬೇಡ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸನ್ನು ತಗೋ ಬಿ ಎನಲ್ಲಿ ಅಂತ ಅವ್ರ ಸಂಬಂಧಿಕರೆಲ್ಲ ಹೇಳ್ತಾ ಇದ್ರು. ಸಿನ್ಸ್ ರಾಮನ್ ಹ್ಯಾಡ್ ಮೇಡ್ ಅಪ್ ಹಿಸ್ ಮೈಂಡ್, ಇಲ್ಲಿ ಮೇಡ್ ಅಪ್ ಅಂದರೆ ಡಿಟರ್ಮೈಂಡ್, ಡಿಸೈಡ್ ಮಾಡಾಗಿತ್ತು. ರಾಮನ್ ಅವರು ಸೈನ್ಸೇ ಓದಬೇಕು ಅಂತ ಡಿಸೈಡ್ ಮಾಡಿದಾಗ ಏನಾಗುತ್ತೆ, ಹಿ ಟುಕ್ ಫಿಸಿಕ್ಸ್. ಅವರು ಎಕನಾಮಿಕ್ಸ್ ಮತ್ತು ಹಿಸ್ಟ್ರಿನ ತಗೊಳ್ಳಿಲ್ಲ, ಬಿ ಎನಲ್ಲಿ ಫಿಸಿಕ್ಸನ್ನೇ ತಗೊಂಡು ಸೈನ್ಸನ್ನೇ ತಗೊಂಡು ಓದ್ತಾರೆ. ತಮಗೆ ಇಲ್ಲಿ ಅನಿಸ್ಬೋದು ಬಿ ಎನಲ್ಲಿ ಫಿಸಿಕ್ಸ್ ಇರ್ತದ, ಯಾಕೆಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳು, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಎಲ್ಲ ಇರ್ತವೆ. ಬಿ ಎಸ್ ಸಿ ಮಾಡಿದವರು ಫಿಸಿಕ್ಸನ್ನು ಓದ್ತಾರೆ. ಬಟ್ ಆಗಿನ ಟೈಮಲ್ಲಿ ಬಿ ಎನಲ್ಲೇ ಫಿಸಿಕ್ಸನ್ನು ಕೂಡ ಓದ್ತಾ ಇದ್ರು. ಹಿ ಪಾಸ್ಡ್ ಹಿಸ್ ಬಿ ಎ ಸೆಕ್ಯೂರಿಂಗ್ ಫಸ್ಟ್ ರ್ಯಾಂಕ್ ಆ್ಯಂಡ್ ಎ ನಂಬರ್ ಆಫ್ ಪ್ರೈಸಸ್. ಬಿ ಎನಲ್ಲಿ ಫಿಸಿಕ್ಸನ್ನು ತಗೊಂಡು ತುಂಬ ಚೆನ್ನಾಗಿ ಓದ್ತಾರೆ, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾರೆ, ಜೊತೆಗೆ ಸಾಕಷ್ಟು ಬಹುಮಾನಗಳನ್ನು ಕೂಡ ಪಡ್ಕೊಳ್ತಾರೆ. ಅದು ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅದನ್ನು ಓದಿದ್ದಕ್ಕೆ ಅವರು ಅಷ್ಟೊಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಹೊರತು ನಮಗೆ ಇಷ್ಟ ಇಲ್ಲದೆ ಇರೋ ಸಬ್ಜೆಕ್ಟನ್ನು, ಇಷ್ಟ ಇಲ್ಲದೆ ಇರೋ ಕೋರ್ಸನ್ನು ಮಾಡಿದಾಗ ನಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರೋದೇ ಇಲ್ಲ. ಬಟ್ ಇವರು ಸೈನ್ಸನ್ನೇ ಓದಬೇಕಂತ ಇಟ್ಕೊಂಡಿದ್ರಲ್ಲ, ಸೊ ಫಿಸಿಕ್ಸನ್ನು ತಗೋತಾರೆ, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾರೆ, ತುಂಬ ಪ್ರೈಸ್ಗಳನ್ನು ತಗೋತಾರೆ. ಅದಾದಮೇಲೆ he passed his MA in physics in January 1907. 1907 ಏನು ಮಾಡ್ತಾರೆ, MAಗೆ ಅಡ್ಮಿಷನ್ ಆಗ್ತಾರೆ. ಅಲ್ಲೂ ಕೂಡ ಫಿಸಿಕ್ಸನ್ನು ತಗೋತಾರೆ. ಇಲ್ಲೂ ಕೂಡ ತಾವನ್ಬೋದು, ಇವಾಗ ಫಿಸಿಕ್ಸನ್ನು ನಾವು MSc ಓದ್ತೀವಿ, ಬಟ್ ಅವಾಗ MAನಲ್ಲೇ ಫಿಸಿಕ್ಸ್ ಕೂಡ ಇರ್ತಾ ಇತ್ತು. ಅದನ್ನು ಕೂಡ 1907 ಪಾಸ್ ಮಾಡ್ತಾರೆ. ಆಫ್ಟರ್ ಹೀಸ್ MA, ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್. ಇಲ್ಲಿ MA ಪಾಸ್ ಮಾಡ್ತಾರೆ, ಫಿಸಿಕ್ಸಲ್ಲಿ ತುಂಬ ಚೆನ್ನಾಗಿ ಓದಿರ್ತಾರೆ. ಬಟ್ ಅಷ್ಟಕ್ಕೇ ಅವರಿಗೆ ತೃಪ್ತಿ ಅನ್ನೋದು ಸಿಗಲ್ಲ, ಇನ್ನೂ ತಿಳ್ಕೋಬೇಕು, ಸೈನ್ಸ್ ಬಗ್ಗೆ ನಾನು ಇನ್ನೂ ಓದಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್, UK ಅಂತ ಕರಿತೀವಲ್ಲ, ಅಲ್ಲಿಗೆ ಹೋಗಬೇಕು. ಏನಕ್ಕೆ, ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್. ಈ ಸೈನ್ಸಲ್ಲಿ ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು, ನಾನು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಬಟ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಮತ್ತೆ ಅವರ ಆರೋಗ್ಯ ಹದಗೆಡುತ್ತೆ. ತಾವು ಹಿಂದೆ ನೋಡಿದ್ರಿ, ಅವರು ಸ್ಕೂಲ್ಗೆ ಹೋಗಬೇಕಾದ್ರೂ ಕೂಡ ಮತ್ತೆ ಮತ್ತೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತು. ಸ್ಕೂಲ್ಗೆ ಸಹಿತ ರೆಗ್ಯುಲರ್ ಆಗಿ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿರೋ ಸ್ಕೂಲ್ಗೆ ನಾವು ರೆಗ್ಯುಲರ್ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ಅಲ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆರೋಗ್ಯ ಹದಗೆಟ್ಟಿರೋ ಕಾರಣದಿಂದ ಹಿ ಕುಡ್ ನಾಟ್ ಗೋ. ಯುನೈಟೆಡ್ ಕಿಂಗ್ಡಮ್ಗೆ ಅವ್ರು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹೀಸ್ ಲೈಫ್. ಏನು ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬಿಟ್ಟು ಸೈನ್ಸನ್ನು ಇನ್ನೂ ಓದಬೇಕು ಅಂದ್ಕೊಂಡಿದ್ರು, ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಅವರ ಲೈಫಲ್ಲಿ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್, ಒಂದು ನಿರಾಶೆ ಆಯಿತು. ಯಾಕೆ ಅಂದರೆ ಅವ್ರದ್ದು ಏನೋ ಕನಸ್ಕೊಂಡಿದ್ರು, ಇನ್ನೂ ಓದಬೇಕನ್ನೋ ಆಸೆ ಇಟ್ಕೊಂಡಿದ್ರು, ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಿರಾಸೆ ಆಗುತ್ತೆ. ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹಿಸ್ ಸ್ಟಡೀಸ್ ಆಫ್ ಸೈನ್ಸ್ ಆ್ಯಂಡ್ ಟೇಕ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ. ಅವಾಗ ಅವ್ರ ಸಂಬಂಧಿಕರೆಲ್ಲ ಇದ್ರು ನೋಡಿ, ಮುಂಚೆನೇ ಹೇಳಿದ್ರಲ್ವ, ಸೈನ್ಸ್ ಬೇಡ, ನೀನು ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಓದು, ಯಾಕೆ ಸೈನ್ಸ್ ಓದ್ತೀಯ ಅಂತ ಹೇಳ್ತಾ ಇದ್ರು. ಇವಾಗ ಹೈಯರ್ ಸ್ಟಡೀಸ್ಗೆ ಅವನಿಗೆ UK ಹೋಗೋಕೆ ಆಗಲಿಲ್ಲ. ಅವಾಗ ಮತ್ತೆ ಅವ್ರ ಸಂಬಂಧಿಕರು ಏನು ಹೇಳ್ತಾರೆ, ಗಿವ್ ಅಪ್ ಹಿಸ್ ಸ್ಟಡೀಸ್ ಆಫ್ ಸೈನ್ಸ್. ಈ ಸೈನ್ಸನ್ನು ಓದೋದನ್ನು ಬಿಟ್ಬಿಡು, ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡು ಹಿಂಸೆ ಪಟ್ಕೋತೀಯ, ಆ್ಯಂಡ್ ಟೇಕ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ. ಈ ಕಲ್ಕತ್ತಾದಲ್ಲಿ ಇದ್ಕೊಂಡು ನೀನು ಏನು ಮಾಡು, ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀ. ಈಗಿನ ಕಾಲದಲ್ಲಿ ನಾವು UPSC ಎಕ್ಸಾಮ್ ಅಂತ ಹೇಳ್ತೀವಿ ನೋಡಿ, IAS, KS, IPSಗೆಲ್ಲ ಎಕ್ಸಾಮ್ ಏನು ಬರ್ತೀವಿ, ಈ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮನ್ನು ನೀನು ತಗೋ ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ನೋಡಿ, ಅವ್ರು ಇಲ್ಲಿವರೆಗೆ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಬೇಡ ಅಂತ ಫಿಸಿಕ್ಸನ್ನು ಸ್ಟಡಿ ಮಾಡಿದರು, MA ಕೂಡ ಫಿಸಿಕ್ಸಲ್ಲೇ ಮುಗಿಸಿದ್ರು. ಬಟ್ ಇವಾಗ ಇಲ್ಲಿವರೆಗೆ ಫಿಸಿಕ್ಸನ್ನು ಓದ್ಬಿಟ್ಟು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸನ್ನು ಓದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಟ್ ಬೇರೆ ದಾರಿ ಇರಲಿಲ್ಲ. ರಾಮನ್ ಡಿಡ್ ಸೊ ಅವ್ರಿಗೆ ಅನಿವಾರ್ಯವಾಗಿ ಏನು ಮಾಡಬೇಕಾಗತ್ತೆ, ಈ ಕಾಂಪಿಟೇಟಿವ್ ಎಕ್ಸಾಮನ್ನು ತಗೋಬೇಕಾಗುತ್ತೆ. ಅದರಲ್ಲೂ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸನ್ನು ಓದಿ ತಗೋಬೇಕಾಗುತ್ತೆ. ಅವ್ರು ಇಲ್ಲಿವರೆಗೆ ಓದಿದ್ದು ಫಿಸಿಕ್ಸು, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕಾಗಿರೋದು ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಆದರೂ ಕೂಡ ಮಾಡ್ತಾರೆ. ಆ್ಯಂಡ್ ಗಾಟ್ ಅಲಾಂಗ್ ವೆಲ್ ವಿತ್ ಹಿಸ್ ನ್ಯೂ ಸಬ್ಜೆಕ್ಟ್ಸ್. ಗೆಟ್ ಅಲಾಂಗ್ ವೆಲ್ ವಿತ್ ಅಂತಂದರೆ ಇವೆರಡು ಹೊಸ ಸಬ್ಜೆಕ್ಟ್. ಅವ್ರು ಇಲ್ಲಿವರೆಗೆ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಓದಿರಲಿಲ್ಲ, ಬರೀ ಫಿಸಿಕ್ಸನ್ನು ಓದಿದ್ರು. ಬಟ್ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗಂತ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸನ್ನು ಓದಬೇಕಾಯಿತು. ಅದನ್ನು ಕೂಡ ಓದ್ಬಿಟ್ಟು ಬೇಗ ತಿಳ್ಕೊಳ್ತಾರೆ, ತಾವೇ ಓದ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಹಿ ಗಾಟ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೋಡಿ, ಅವ್ರು ಇಲ್ಲಿವರೆಗೆ ಈ ಸಬ್ಜೆಕ್ಟ್ಗಳನ್ನು ಓದಿರಲಿಲ್ಲ, ಆದರೂ ಕೂಡ ತಾವೇ ಮನೆಯಲ್ಲಿ ಸ್ವಂತ ಅವನ್ನೆಲ್ಲ ಓದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ತಗೋತಾರೆ. ಅದರಲ್ಲೂ ಕೂಡ
ಫಸ್ಟ್ ಪ್ಲೇಸನ್ನು ಪಡೆದುಕೊಳ್ತಾರೆ ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇನ್ 1907 ಅಟ್ ಕಲ್ಕತ್ತಾ. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಫಸ್ಟ್ ಬರ್ತಾರೆ ಅದರಿಂದ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ ಕಲ್ಕತ್ತಾದಲ್ಲಿ. ಏನು ಕೆಲಸ? ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಸರ್ಕಾರದ ಒಂದು ಲೆಕ್ಕಾಚಾರಗಳನ್ನ ನೋಡ್ತಕ್ಕಂಥ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಇವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಹೀಸ್ ರಿಲೇಟಿವ್ಸ್ ಪರ್ಹ್ಯಾಪ್ ಫೆಲ್ಟ್ ಹ್ಯಾಪಿ. ಯಾವಾಗ ಅವ್ರ ಸಂಬಂಧಿಕರಿಗೆ ತುಂಬ ಬಹುಶಃ ಸಂತೋಷ ಆಗಿರ್ಬೋದು. ಯಾಕೆಂದರೆ ಮುಂಚೆಯಿಂದ ಅವ್ರು ಹೇಳ್ತಾ ಇದ್ದಿದ್ದು ಇದನ್ನೇ, ಆ ಸೈನ್ಸನ್ನು ಬಿಟ್ಬಿಡು, ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಓದು, ಕಾಂಪಿಟೇಟಿವ್ ಎಕ್ಸಾಮ್ ತಗೋ, ಯಾವುದಾದ್ರೂ ಸರ್ಕಾರಿ ಕೆಲಸ ಸಿಗುತ್ತೆ, ನಿನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಇವಾಗ ಅವ್ರು ಹೇಳ್ದಂಗೆ ಇವರು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಂಡು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸಕ್ಕೆ ಸೇರಿಕೊಂಡಾಗ ಅವ್ರ ಸಂಬಂಧಿಕರಿಗೆ ಬಹುಶಃ ಸಂತೋಷ ಆಗಿತ್ತೇನು. ಯಾಕೆ ಅಂದರೆ ಟು ಸಿ ದ್ಯಾಟ್ ರಾಮನ್ ಹ್ಯಾಡ್ ಸೆಟಲ್ ಡೌನ್ ವೆಲ್ ಇನ್ ಲೈಫ್. ಅವರಿಗೆ ಇವ್ರ ಕನಸುಗಳು ಇಂಪಾರ್ಟೆಂಟ್ ಆಗಿರಲಿಲ್ಲ, ಇವರು ಸೈನ್ಸನ್ನು ಓದಬೇಕು ತಿಳ್ಕೊತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರಲಿಲ್ಲ, ಇವರ ಲೈಫ್ ಸೆಟ್ಲ್ ಆಗಬೇಕಂತ ಅವ್ರು ಕಾಯ್ತಾ ಇದ್ರು. ಏನೋ ಗೌರ್ಮೆಂಟ್ ಕೆಲಸ ಸಿಗ್ತಲ್ಲ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ, ಇನ್ಮೇಲಾದರೂ ಕೂಡ ಇವನ್ ಲೈಫ್ ಸೆಟ್ಲ್ ಆಯಿತು, ಜೀವನದಲ್ಲಿ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಸಂಬಂಧಿಕರಿಗೆಲ್ಲ ಖುಷಿ ಆಯಿತು. ಬಟ್ ರಾಮನ್ ವಾಸ್ ನಾಟ್ ಹ್ಯಾಪಿ. ಎಲ್ಲರಿಗೂ ಕೂಡ ಇವ್ರ ಮನೆಯವರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಖುಷಿ ಆಗಿಬಿಟ್ಟಿತ್ತು, ಗೌರ್ಮೆಂಟ್ ಕೆಲಸ ಸಿಕ್ಕತ್ತೆ, ಸಂಬಳ ಚೆನ್ನಾಗಿ ಬರ್ತದೆ, ಇನ್ನೇನು ಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ರು. ಬಟ್ ರಾಮನ್ ಅವರಿಗೆ ಸಂತೋಷ ಇರಲಿಲ್ಲ. ಯಾಕೆ ಅಂತ ಹೇಳಿ ನೋಡೋಣ. ಯಾಕೆ ಅಂದರೆ ಅವ್ರಿಗೆ ಸೈನ್ಸ್ ಓದಬೇಕಾಗಿತ್ತು, ಸೈಂಟಿಸ್ಟ್ ಆಗಬೇಕಾಗಿತ್ತು, ದುಡ್ಡು ಗಳಿಸೋದು ಅವ್ರಿಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ. ಅವ್ರಿಗೆ ಏನೋ ಒಂದು ಸಾಧಿಸಬೇಕು, ಏನೋ ಒಂದು ಸಂಶೋಧನೆ ಮಾಡಬೇಕನ್ನೋ ಆಸೆ ಇತ್ತು. ಇದೇ ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸಗಳು. ಈಗಿನ ಮಕ್ಕಳು ಏನು ಮಾಡ್ತಾರೆ, ಹೇಗೋ ಹೈಸ್ಕೂಲನ್ನು ಮುಗಿಸಿ PUC ಎಂದು 2 ವರ್ಷ ಓದಿ ಡಿಗ್ರಿನೋ ಯಾವುದೋ ಒಂದು ಮಾಡಿ ಸಡನ್ನಾಗಿ ಪಟ್ಟಂತ ಅವ್ರಿಗೆ ಕೆಲಸ ಸಿಕ್ಬಿಡಬೇಕು, ಸಂಬಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡಬೇಕು, ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿಬಿಡಬೇಕು. ಬಟ್ CV ರಾಮನ್ ಅಂತವ್ರಿಗೆ ಇದಿಷ್ಟ ಆಗ್ತಿರ್ಲಿಲ್ಲ. ಬರೀ ದುಡ್ಡು ಗಳಿಸೋದು ಮಾತ್ರ ಜೀವನ ಆಗಿರಲಿಲ್ಲ. ಯಾವುದೋ ಕೆಲಸ ಮಾಡಿಕೊಂಡು ದುಡ್ಡು ಗಳಿಸ್ಕೊಂಡು ಬರೀ ದುಡ್ಡಿಗಾಗಿ ಬದುಕೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅವರಿಗೆ ಸೈನ್ಸ್ ಅಂದರೆ ಇಷ್ಟ ಇತ್ತು. ಅವ್ರ ಸಂಬಂಧಿಕರೆಲ್ಲ ಖುಷಿಯಾಗಿದ್ರು ಕೂಡ ರಾಮನ್ ಅವರಿಗೆ ಖುಷಿ ಇರಲಿಲ್ಲ. ಹೌ ಕುಡ್ ಎ ಸೈಂಟಿಸ್ಟ್ ಲೈಕ್ ರಾಮನ್ ಪುಟ್ ಅಪ್ ವಿತ್ ದ ಲೈಫ್ ಆಫ್ ಎ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಇಂಥ ಒಬ್ಬ ಗ್ರೇಟ್ ಸೈಂಟಿಸ್ಟ್ ಆಗಿರ್ತಕ್ಕಂಥ ರಾಮನ್ ಅವರು ಪುಟ್ ಅಪ್ ವಿತ್ ಅಂತಿದೆ ನೋಡಿ, ಸಹಿಸ್ಕೊಳ್ಳೋದು, ಟಾಲರೇಟ್ ಮಾಡ್ಕೊಳ್ಳೋದು. ಅವರಿಗೆ ಸೈನ್ಸ್ ಓದಬೇಕು, ಸೈಂಟಿಸ್ಟ್ ಆಗಬೇಕಂತ ಆಸೆ ಇದ್ದರೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹೇಗೆ ಸಮಾಧಾನ ಇರುತ್ತೆ ಹೇಳಿ, ಮನಸ್ಸಿಗೆ ಹೇಗೆ ತೃಪ್ತಿ ಸಿಗುತ್ತೆ ಹೇಳಿ? ಇವ್ರಿಗೆ ದುಡ್ಡೇನೋ ಬರ್ತಾ ಇದೆ, ಸರ್ಕಾರಿ ಕೆಲಸ, ಬಟ್ ಅವ್ರಿಗೆ ಆಸೆ ಇದ್ದಿದ್ದು ಸೈಂಟಿಸ್ಟ್ ಆಗಬೇಕು ಅಂತ. ಹಿ ಫೆಲ್ಟ್ ಲೈಕ್ ಫಿಶ್ ಔಟ್ ಆಫ್ ವಾಟರ್ ಇನ್ ಹಿಸ್ ನ್ಯೂ ಪೋಸ್ಟ್. ಹೊಸದಾಗಿ ಏನು ಕೆಲಸ ಸಿಕ್ಕಿತ್ತಲ್ಲ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಸಂಬಳನೂ ಬರ್ತಾಯಿತ್ತು. ಬಟ್ ಆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಹೆಂಗೆ ಆಗ್ತಾಯಿತ್ತು ಅಂದರೆ ಫಿಶ್ ಔಟ್ ಆಫ್ ವಾಟರ್, ಈ ನೀರಿನಿಂದ ಹೊರಗೆ ತೆಗೆದಿರ್ತಕ್ಕಂಥ ಮೀನಿನ ಪರಿಸ್ಥಿತಿ ಹೇಗಾಗಿತ್ತಲ್ಲ, ಇವ್ರ ಪರಿಸ್ಥಿತಿನೂ ಹಾಗೆ ಆಗಿತ್ತು. ಮೀನು ನೀರಿನಲ್ಲಿನೇ ಅದು ಬದುಕೋದು, ಅಲ್ಲಿನೇ ಅದಕ್ಕೆ ಚೆನ್ನಾಗಿರ್ತದೆ ಜೀವನ. ಈಗ ಇವರು ಸೈಂಟಿಸ್ಟ್ ಆಗ್ಬೇಕನ್ನೋರು ಇಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಕೆಲಸ ಮಾಡ್ತಾ ಇದ್ದಿಲ್ಲ. ಅವ್ರಿಗೆ ಹೇಗೆ ಅನಿಸ್ತಾ ಇತ್ತು ಅಂತಂದರೆ ನೀರಿನಿಂದ ಹೊರಗೆ ತೆಗೆದಿರ್ತಕ್ಕಂಥ ಮೀನಿನ ಥರ ಆಗ್ತಾ ಇತ್ತು ಅವ್ರಿಗೆ. ಬಟ್ ಈ ಸ್ಟಿಲ್ ಹ್ಯಾಡ್ ಹೋಪ್ಸ್ ಆಫ್ ಬಿಕಮಿಂಗ್ ಎ ಸೈಂಟಿಸ್ಟ್. ಹಾಗಂತ ಹೇಳ್ಬಿಟ್ಟು ಅವ್ರು ಅಲ್ಲಿಗೆ ಸೋಲು ಒಪ್ಕೊಳ್ಳಿಲ್ಲ. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಇದ್ದುಕೊಂಡು ಕೂಡ ಮತ್ತೆ ಓದಿ ಏನಾದರೂ ನಾವು ಸಾಧನೆ ಮಾಡ್ಬೋದಲ್ಲ ಅಂತ ವಿಚಾರ ಮಾಡ್ತಾ ಇದ್ರು. ಅವರು ಭರವಸೆಯನ್ನು ಕಳ್ಕೊಂಡಿರಲಿಲ್ಲ. ಆ್ಯಂಡ್ ವಾಸ್ ವೇಟಿಂಗ್ ಫಾರ್ ಆ್ಯನ್ ಅಪಾರ್ಚುನಿಟಿ. ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಏನಾದರೂ ಒಂದು ಅವಕಾಶ ಸಿಗಲಿ, ಮತ್ತೆ ನಾನು ಸೈನ್ಸಲ್ಲಿ ಸ್ಟಡಿ ಮಾಡೋಣ, ಇದರಲ್ಲಿ ಏನಾದರೂ ರಿಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ರು. ಇವನ್ ಆಸ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ರಾಮನ್ ಅವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಸರ್ಕಾರಿ ಕೆಲಸ ಮಾಡಿಕೊಂಡು ಸಂಬಳ ಬರ್ತಾ ಇದೆ, ಸಾಕು ನನ್ನ ಜೀವನಕ್ಕೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡ್ತಾರೆ, ರಾಮನ್ ಮಿಕ್ಸ್ಡ್ ವಿತ್ ಸೈಂಟಿಸ್ಟ್, ವಿಜ್ಞಾನಿಗಳ ಜೊತೆಗೆ ಅವಾಗ ಹೋಗಿ ಭೇಟಿ ಮಾಡ್ತಾಯಿದ್ರು, ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ರು. ಆ್ಯಂಡ್ ಟುಕ್ ಇಂಟ್ರೆಸ್ಟ್ ಇನ್ ಸೈನ್ಸ್. ವಿಜ್ಞಾನನ ಅಷ್ಟು ಬಿಡೋಕ್ಕೆ ರೆಡಿ ಇರಲಿಲ್ಲ ಅವರು. ಸರ್ಕಾರಿ ಕೆಲಸ ಸಿಕ್ಕದೆ, ಸಂಬಳ ಸಿಕ್ಕದೆ, ಸಾಕು ಇನ್ನೇನು ಬೇಕು ಅಂದ್ಕೊಳ್ಳಿಲ್ಲ. ವಿಜ್ಞಾನದಲ್ಲಿ ಅವರ ಆಸಕ್ತಿನ ಹಾಗೆ ಉಳಿಸ್ಕೊಂಬಂದರು. ಒನ್ ಡೇ ವೈಲ್ ರಿಟರ್ನಿಂಗ್ ಫ್ರಾಮ್ ಹಿಸ್ ಆಫೀಸ್, ಒಂದಿನ ಏನಾಗುತ್ತೆ, ಅವ್ರ ಆಫೀಸ್ಗಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಹಿ ಸಾ ಎ ಬ್ಯಾನರ್ ಔಟ್ಸೈಡ್ ಎ ಬಿಲ್ಡಿಂಗ್ ಆನ್ ವಿಚ್ ವಾಸ್ ಪ್ರಿಂಟೆಡ್. ಒಂದು ಬಿಲ್ಡಿಂಗ್ ಮೇಲೆ ಒಂದು ಬೋರ್ಡ್ ಹಾಕಿದ್ರು, ಒಂದು ಬ್ಯಾನರ್ ಹಾಕಿದ್ರು, ಫ್ಲೆಕ್ಸ್ ಥರ. ಅದ್ರ ಮೇಲೆ ಪ್ರಿಂಟ್ ಹಾಕಿತ್ತು, ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್, ಭಾರತೀಯ ವಿಜ್ಞಾನಿಗಳ ಒಂದು ಒಕ್ಕೂಟ, ಒಂದು ಸಂಘ. ಅಲ್ಲೆಲ್ಲ ಸೇರ್ಕೊಂಡು ವಿಜ್ಞಾನಿಗಳೆಲ್ಲ ಏನು ಮಾಡ್ತಾಯಿದ್ರು, ಏನೋ ಸೆಮಿನಾರ್ ಮಾಡ್ತಾಯಿದ್ರು ಅಥವಾ ಕಾನ್ಫರೆನ್ಸ್ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಅದು ನೋಡಿದ ತಕ್ಷಣ ಏನು ಮಾಡ್ತಾರೆ, ಅಟ್ ದ ಸೈಟ್ ಆಫ್ ದ್ಯಾಟ್ ಬ್ಯಾನರ್, ಆ ಬ್ಯಾನರನ್ನು ನೋಡಿದ ತಕ್ಷಣ ಇವ್ರು ಏನು ಮಾಡ್ತಾರೆ, ರಾಮನ್ ಗಾಟ್ ಆಫ್ ದ ಮೂವಿಂಗ್ ಟ್ರೈನಲ್ಲಿ ಹೋಗ್ತಾಯಿದ್ರು, ಟ್ರೈನ್ ಮೂವ್ ಆಗ್ತಾ ಇತ್ತು ಅಂತ ಹೋಗ್ತಕ್ಕಂಥ ಟ್ರೈನಿಂದನೇ ಕೆಳಗಿಳಿದು ಬಿಡ್ತಾರೆ.
ವೆನ್ ಟು ಮೀಟ್ ದ ಸೈಂಟಿಸ್ಟ್ ಹೂ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್. ಆ ಬಿಲ್ಡಿಂಗಲ್ಲಿ ಏನು ವಿಜ್ಞಾನಿಗಳು ಸೇರ್ಕೊಂಡಿದ್ರಲ್ಲ ಅವ್ರ ಜೊತೆಗೆ ಹೋಗಿ ಡಿಸ್ಕಸ್ ಮಾಡೋದಕ್ಕೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಕ್ಕಂಥ ಟ್ರೈನಿಂದನೇ ಕೆಳಗಿಳಿದ್ಬಿಟ್ಟು ಆ ವಿಜ್ಞಾನಿಗಳಿಗೆ ಭೇಟಿ ಆಗೋದಕ್ಕೆ ಅಲ್ಲಿ ಹೋಗ್ತಾರೆ. ಸಮ್ ಟೈಮ್ ಲೇಟರ್, ಇದಾದ ಸ್ವಲ್ಪ ದಿನ ಆದ ನಂತರ ಏನಾಗುತ್ತೆ, ವೆನ್ ಹಿ ವಾಸ್ ಇನ್ ರಂಗೂನಲ್ಲಿದ್ರು, ಹಿ ಲರ್ನ್ ದ್ಯಾಟ್ ಆನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಎ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪೇರೆಟಸ್ ಅಂತಂದ್ರೆ ಯಂತ್ರೋಪಕರಣ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ, ಸಂಸ್ಥೆನಲ್ಲಿ ಏನು ಮಾಡಿದ್ರು, ಯಾವುದೋ ಒಂದು ಮಾಡರ್ನ್ ಮಷೀನನ್ನು ತಗೊಂಬಂದಿದ್ರು. ಅಂತ ಮಾಡರ್ನ್ ಸೈಂಟಿಫಿಕ್ ಅಪೇರೆಟಸ್ ತಂದಾರೆ, ಮಷಿನ್ ತಂದಾರೆ. ಅಂದರೆ ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಸೈನ್ಸ್ ಅಂದರೆ, ಈ ಹರಿಡ್ಲಿ ಪುಟ್ ಆನ್ ಹಿಸ್ ಕ್ಲೋತ್ಸ್, ಪಟ್ಟಂತ ಎದ್ದವರೆ ತಮ್ಮ ಬಟ್ಟೆ ಹಾಕೊಂಡ್ರು, ಪುಟ್ ಆನ್ ಅಂತಿದ್ರು ನೋಡಿ, ತಮ್ಮ ಡ್ರೆಸ್ನ ಹಾಕೊಂಡು ರೆಡಿ ಆಗಿಬಿಟ್ಟು ಏನು ಮಾಡ್ತಾರೆ, ಆ್ಯಂಡ್ ವೆಂಟ್ ಟು ಹ್ಯಾವ್ ಎ ಲುಕ್ ಆಟ್ ಇಟ್, ಹೋಗ್ಬಿಟ್ಟು ಅದನ್ನು ನೋಡೋಣ ಒಂದ್ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕೊಂಡವ್ರನ್ನ ಅಲ್ಲಿ ಹೋಗ್ಬಿಟ್ಟು ಮೊದಲು ಆ ಮಷೀನನ್ನು ನೋಡ್ಕೊಂಡ್ ಬರ್ತಾರೆ. ಸಚ್ ವಾಸ್ ದ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್. ಅಷ್ಟೊಂದು ವಿಜ್ಞಾನದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇತ್ತು. ಅವರು ವಿಜ್ಞಾನಿ ಆಗ್ಬೇಕು ಅಂದ್ಕೊಂಡವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಮುಂದೆ ಏನಾದರೂ ವಿಜ್ಞಾನಿ ಆಗೋದಕ್ಕೆ ಅವಕಾಶ ಸಿಗುತ್ತಾ, ಅಥವಾ ಆ ಕೆಲಸನ ಬಿಟ್ಟು ಮುಂದೆ ಅವರು ಹೇಗೆ ಇಷ್ಟು ದೊಡ್ಡ ವಿಜ್ಞಾನಿ ಆದರು, ಅದು ಯಾವಾಗ, ಅದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಪಾಠವನ್ನು ಇನ್ನೊಂದು ಸಾರಿ ಓದ್ಕೊಳ್ಳಿ. ಇದರ ಮುಂದಿನ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಭಾಗದ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.